أعوذ بالله من الشيطان الرجيم. بسم الله الرحمن الرحيم. هو الله هو الله. صلى الله على محمد صلى الله عليه وسلم. الله أكبر الله أكبر الله أكبر. لا إله إلا الله الله أكبر الله أكبر ولله الحمد. الله الله. صلى الله على محمد صلى الله عليه وسلم. الله أكبر الله أكبر الله أكبر. لا إله إلا الله الله أكبر الله أكبر ولله الحمد. الله الله. صلى الله على محمد صلى الله عليه وسلم. الله أكبر الله أكبر الله أكبر. لا إله إلا الله الله أكبر الله أكبر ولله الحمد. الله أكبر كبيرا. الحمد لله كثيرا. سبحان الله وبحمده بكرة وأصيلا. لا إله إلا الله والله أكبر الله أكبر ولله الحمد. ಅಂಬಂಗುನ್ನು ಕೋಯಾಕ ಬರೆದಿರುವ ಲವ್ ಉಲ್ ಅದ್ಕಾರ್ ಅಲ್ಲಾಹನ ಅನಂತ ಅನುಗ್ರಹಗಳು ಮತ್ತು ಎನಿಸಲಾಗದ ವಿಶೇಷಣಗಳು ಮಾನವರಿಗೆ ಸಂಪೂರ್ಣವಾಗಿ ಅರ್ಥ ಮಾಡಿಕೊಳ್ಳಲು ಅಥವಾ ರೂಪಿಸಲು ಸಾಧ್ಯವಾಗದಷ್ಟು ಮಹತ್ವಗಳನ್ನು ಹೊಂದಿರುವ ನಾಮಗಳಾದ ಲವ್ ಉಲ್ ಅದ್ಕಾರ್ ಎಂಬ ದುಆವನ್ನು ಜೀವನದ ಎಲ್ಲ ಕ್ಷೇತ್ರಗಳಲ್ಲಿಯೂ ಅಲ್ಲಾಹನ ನಿಯಮಗಳನ್ನು ಅನುಸರಿಸಲು ಮತ್ತು ಸೂಕ್ಷ್ಮತೆಯಿಂದ ಜೀವನವನ್ನು ನಡೆಸಲು ಬಯಸುವ ಮತ್ತು ಶ್ರಮಿಸುವವರು ಮಸೀದಿಗಳಲ್ಲಿ ಅಥವಾ ಮನೆಯಲ್ಲಿ ಒಟ್ಟಾಗಿ ಪಠಿಸಿದರೆ ಅಲ್ಲಾಹನ ವಿಶೇಷ ಸಹಾಯವನ್ನು ಪಡೆಯುವರು. ಮಾತ್ರವಲ್ಲದೆ ಇಹಲೋಕ ಮತ್ತು ಪರಲೋಕದಲ್ಲಿ ಒಳ್ಳೆಯ ಸ್ಥಾನ, ಈಮಾನ್, ರೋಗದಿಂದ ವಿಮುಕ್ತಿ, ಎಲ್ಲ ತರಹದ ಸಂಕಷ್ಟಗಳಿಂದ ಹೊರಬರಲು ತೃಪ್ತಿ, ಆಹಾರ ಮತ್ತು ಪಾನೀಯಗಳ ಸಮೃದ್ಧಿಯನ್ನು ಹೊಂದುತ್ತಾರೆ. ಹೆಂಡತಿ ಮಕ್ಕಳು ಸೇರಿದಂತೆ ಕುಟುಂಬ ಸದಸ್ಯರಿಗೆ ಈ ಪ್ರಾರ್ಥನೆಯನ್ನು ಕಲಿಸುತ್ತಾ ಅಲ್ಲಾಹನ ವಿಧಿ ಮತ್ತು ನಿಯಮಗಳನ್ನು ಪಾಲಿಸಿ ಜೀವನವನ್ನು ಸರಿಯಾಗಿ ನಡೆಸಿದರೆ ಇಹಲೋಕದಲ್ಲಿ ಗೌರವ, ಪರಲೋಕದಲ್ಲಿ ಯಶಸ್ಸು ಮತ್ತು ಅನೇಕ ಅನುಗ್ರಹಗಳನ್ನು, ಸಫಲತೆಯನ್ನು ಪಡೆಯಲು ಸಾಧ್ಯವಾಗುತ್ತದೆ. ಲವ್ ಉಲ್ ಅದ್ಕಾರ್ ದುಆವನ್ನು ಪಠಿಸುವವರು ಸಂಕಷ್ಟಗಳು, ತೊಂದರೆಗಳು, ನ್ಯೂನ್ಯತೆಗಳಿಂದ ರಕ್ಷಣೆ ಹೊಂದುತ್ತಾರೆ ಮತ್ತು ಸಂಪತ್ತು, ದೀರ್ಘಾಯಸ್ಸು, ಆರೋಗ್ಯ ಮತ್ತು ಸಮೃದ್ಧಿಯನ್ನೊಳಗೊಂಡ ಇಹಲೋಕ ಜೀವನ ಹಾಗೂ ಪರಲೋಕದಲ್ಲಿ ಯಶಸ್ಸು ನಿಶ್ಚಿತವಾಗಿದೆ. ಲವ್ ಉಲ್ ಅದ್ಕಾರ್ ದುಆವನ್ನು ದಿನದಲ್ಲಿ 5 ಬಾರಿ ಪಠಿಸುವವರು ತಮ್ಮ ಜೀವನದಲ್ಲಿ ಎಲ್ಲ ರೀತಿಯ ತೊಂದರೆಗಳಿಂದ, ತಪ್ಪುಗಳಿಂದ, ಸಂಕಷ್ಟಗಳಿಂದ ಮುಕ್ತರಾಗಿ ಸಮೃದ್ಧಿಯಿಂದ ಪರಿಪೂರ್ಣವಾದ ಜೀವನವನ್ನು ನಡೆಸುತ್ತಾರೆ. ದಾರಿದ್ರ್ಯತನ ಇಲ್ಲವಾಗಿಸಲು ಮತ್ತು ಅವನಿಗೆ ಅನುಗ್ರಹದ, ವಿಜಯದ, ಸಹಾಯದ, ಕೃಪೆಯ, ಶಾಂತಿಯ ಬಾಗಿಲು ತೆರೆಯಲ್ಪಡುತ್ತದೆ. ದೀರ್ಘಾಯಸ್ಸು, ಆರೋಗ್ಯ, ಸಹನೆ, ಸಹಿಷ್ಣುತೆಯು, ಸಮೃದ್ಧಿ, ಸಂತೋಷ, ಹೃದಯದಲ್ಲಿ ಶಾಂತಿಯನ್ನು ತುಂಬುತ್ತದೆ. ಮಾತ್ರವಲ್ಲದೆ ಆತ್ಮಶುದ್ಧಿ, ಪರಿಶುದ್ಧತೆ ಮತ್ತು ಜ್ಞಾನವನ್ನು ಕೈವಶಪಡಿಸಿಕೊಳ್ಳಬಹುದು. ರೋಗಗಳು, ಅಪಾಯಗಳು, ಪೈಶಾಚಿಕ ತೊಂದರೆಗಳು, ಹಾನಿಗಳು ಈ ಲವ್ ಉಲ್ ಅದ್ಕಾರ್ ದುಆವನ್ನು
ಅರ್ಥ ಮಾಡಿ ದಿನದ 5 ಬಾರಿ ಪೂರ್ಣತೆಯಿಂದ ಪಠಿಸುವವರ ಹತ್ತಿರ ಸುಳಿಯುವುದಿಲ್ಲ. ತಂದೆ ತಾಯಿಯರು, ಪತ್ನಿ, ಮಕ್ಕಳು, ಕುಟುಂಬದ ಇತರ ಸದಸ್ಯರಿಗೆ ಎಲ್ಲ ಕೃಪೆ, ಶಾಂತಿ, ಸಮಾಧಾನವನ್ನು ಅನುಭವಿಸುತ್ತಾರೆ. ಜೊತೆಗೆ ಪಾಪ ವಿಮೋಚನೆಗೊಳ್ಳಲು, ಉತ್ತಮ ಸ್ಥಾನ ದೊರಕಲು, ಇಚ್ಛೆಗಳು, ಅಗತ್ಯಗಳನ್ನು ಪೂರ್ಣಗೊಳಿಸಲು, ನ್ಯೂನತೆಗಳನ್ನು ಪರಿಹರಿಸಲು, ಪ್ರಾರ್ಥನೆಗಳನ್ನು ಸ್ವೀಕರಿಸಲು ಸಹಾಯಿಸುವುದರೊಂದಿಗೆ ಅಲ್ಲಾಹನ ಪ್ರೀತಿಯಲ್ಲಿ, ಸನ್ಮಾರ್ಗದಲ್ಲಿ, ಈಮಾನಿನಲ್ಲಿ ಅಲ್ಲಾಹು ಅವನನ್ನು ಸೇರಿಸುತ್ತಾನೆ. لا إله إلا الله يا رحمن يا الله لا إله إلا الله يا رحمن يا الله. ಅಲ್ಲಾಹನ ಹೊರತು ಬೇರೆ ಯಾರು ಪೂಜ್ಯರಲ್ಲ. ಅವನು ಪರಮ ದಯಾಳು. ಇಹಲೋಕದಲ್ಲಿ ಆತನಿಗೆ ಅನುಸರಿಸುತ್ತಾ ಬದುಕುವವರಿಗೂ ಅವನನ್ನು ಅನುಸರಿಸದವರಿಗೂ ಸಮಾನಾಗಿ ಅನುಗ್ರಹ ಮಾಡುವ ಒಡೆಯನೇ. ಸಲ್ಲಲ್ಲಾಹು ಅಲಾ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ. لا إله إلا الله يا رحيم يا الله لا إله إلا الله يا رحيم يا الله. ಪರಮ ದಯಾಳುವೆ, ಇಹಲೋಕದಲ್ಲಿ ಅಲ್ಲಾಹನನ್ನು ಅನುಸರಿಸುತ್ತಾ ಬದುಕುವವರಿಗೆ ಮಾತ್ರ ಪರಲೋಕದಲ್ಲಿ ಅನುಗ್ರಹಿಸುವವನಾದ ಒಡೆಯನೇ. ಸಲ್ಲಲ್ಲಾಹು ಅಲಾ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ. لا إله إلا الله يا ملك يا الله لا إله إلا الله يا ملك يا الله. ಸೃಷ್ಟಿಗಳ ಕಾರ್ಯಗಳನ್ನು ಉತ್ತಮಗೊಳಿಸುವ ರಾಜನಾದ ಒಡೆಯನೇ. ಸಲ್ಲಲ್ಲಾಹು ಅಲಾ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ. لا إله إلا الله يا قدوس يا الله لا إله إلا الله يا قدوس يا الله. ಸೃಷ್ಟಿಯ ವಿಶೇಷಣಗಳಿಂದ ಪವಿತ್ರನಾದ ಒಡೆಯನೇ. ಸಲ್ಲಲ್ಲಾಹು ಅಲಾ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ. لا إله إلا الله يا سلام يا الله لا إله إلا الله يا سلام يا الله. ಸೃಷ್ಟಿಯ ದೋಷಗಳಿಂದ ಮುಕ್ತನಾದ ಒಡೆಯನೇ. ಸಲ್ಲಲ್ಲಾಹು ಅಲಾ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ. لا إله إلا الله يا مؤمن يا الله لا إله إلا الله يا مؤمن يا الله. ತನ್ನ ದಾಸರಿಗೆ ಆಶ್ರಯ ನೀಡುವ ಒಡೆಯನೇ. ಸಲ್ಲಲ್ಲಾಹು ಅಲಾ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ. لا إله إلا الله يا مهيمن يا الله لا إله إلا الله يا مهيمن يا الله. ದಾಸರ ರಹಸ್ಯವಾದ ಮತ್ತು ಪ್ರಕಟವಾದ ವಿಷಯಗಳನ್ನೆಲ್ಲ ತಿಳಿದಿರುವ ಒಡೆಯನೇ. ಸಲ್ಲಲ್ಲಾಹು ಅಲಾ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ. لا إله إلا الله يا عزيز يا الله لا إله إلا الله يا عزيز يا الله. ಕಾಲ ಕಾಲ ಐಶ್ವರ್ಯ ಮತ್ತು ಪ್ರತಾಪದ ಶಾಶ್ವತ ಒಡೆಯನೇ. ಸಲ್ಲಲ್ಲಾಹು ಅಲಾ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ. لا إله إلا الله يا جبار يا الله لا إله إلا الله يا جبار يا الله. ಪೀಡಕರನ್ನು ತಡೆದು ತನ್ನ ದಾಸರ ಕಾರ್ಯಗಳನ್ನು ಸುಧಾರಣೆಗೊಳಿಸುವ ಒಡೆಯನೇ. ಸಲ್ಲಲ್ಲಾಹು ಅಲಾ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ. لا إله إلا الله يا متكبر يا الله لا إله إلا الله يا متكبر يا الله. ಮಹತ್ವನಾದವನೇ, ಮಹತ್ವದಲ್ಲಿ ಏಕನಾದ ಒಡೆಯನೇ. ಸಲ್ಲಲ್ಲಾಹು ಅಲಾ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ. لا إله إلا الله يا خالق يا الله لا إله إلا الله يا خالق يا الله. ಎಲ್ಲಾ ಸೃಷ್ಟಿಗಳನ್ನು
ಸೃಷ್ಟಿಸಿದ ಒಡೆಯನೇ. صلى الله على محمد صلى الله عليه وسلم لا إله إلا الله يا بارئ يا الله لا إله إلا الله يا بارئ يا الله. ಸೃಷ್ಟಿಗಳನ್ನು ರಚಿಸಿ ಅವುಗಳನ್ನು ಹೊರತರುತ್ತಿರುವ ಒಡೆಯನೇ. صلى الله على محمد صلى الله عليه وسلم لا إله إلا الله يا مصبر يا الله لا إله إلا الله يا مصبر يا الله. ಸೃಷ್ಟಿಗಳಿಗೆ ರೂಪವನ್ನು ನೀಡುವ ಒಡೆಯನೇ. صلى الله على محمد صلى الله عليه وسلم لا إله إلا الله يا غفار يا الله لا إله إلا الله يا غفار يا الله. ಅಧಿಕ ಪ್ರಮಾಣದ ಪಾಪಗಳನ್ನು ಮನುಷ್ಯರಿಗೆ ಕ್ಷಮಿಸುವ ಒಡೆಯನೇ. صلى الله على محمد صلى الله عليه وسلم لا إله إلا الله يا قهار يا الله لا إله إلا الله يا قهار يا الله. ಸಂಪೂರ್ಣ ಪ್ರಪಂಚವನ್ನು ಆಳುವ ಒಡೆಯನೇ. صلى الله على محمد صلى الله عليه وسلم لا إله إلا الله يا وهاب يا الله لا إله إلا الله يا وهاب يا الله. ಅಲ್ಲಾಹನು ಬಯಸಿದವರಿಗೆ ಬಯಸುವ ರೀತಿಯಲ್ಲಿರುವ ಸೌಜನ್ಯಗಳನ್ನು ಅಪಾರವಾಗಿ ನೀಡುವ ಒಡೆಯನೇ. صلى الله على محمد صلى الله عليه وسلم لا إله إلا الله يا رزاق يا الله لا إله إلا الله يا رزاق يا الله. ಭೋಜನ ಮತ್ತು ಪಾನೀಯಗಳನ್ನು ಸೃಷ್ಟಿಸಿ ನೀಡುವ ಒಡೆಯನೇ. صلى الله على محمد صلى الله عليه وسلم لا إله إلا الله يا فتاح يا الله لا إله إلا الله يا فتاح يا الله. ಅಲ್ಲಾಹನು ಬಯಸಿದವರಿಗೆ ಬಯಸಿದ ರೀತಿಯಲ್ಲಿ ಅನುಗ್ರಹದ ದ್ವಾರಗಳನ್ನು ತೆರೆಯುವ ಒಡೆಯನೇ. صلى الله على محمد صلى الله عليه وسلم لا إله إلا الله يا عليم يا الله لا إله إلا الله يا عليم يا الله. ಎಲ್ಲಾ ಸೃಷ್ಟಿಗಳ ಬಗ್ಗೆ ಸಂಪೂರ್ಣ ತಿಳುವಳಿಕೆ ಉಳ್ಳ ಒಡೆಯನೇ. صلى الله على محمد صلى الله عليه وسلم لا إله إلا الله يا قابض يا الله لا إله إلا الله يا قابض يا الله. ಆಹಾರ ಮತ್ತು ಆತ್ಮವನ್ನು ಹಿಡಿಯುವ ಹಕ್ಕು ಹೊಂದಿರುವ ಒಡೆಯನೇ. صلى الله على محمد صلى الله عليه وسلم لا إله إلا الله يا باسط يا الله لا إله إلا الله يا باسط يا الله. ಆಹಾರ ಮತ್ತು ಆರೋಗ್ಯವನ್ನು ವಿಶಾಲಗೊಳಿಸುವ ಒಡೆಯನೇ. صلى الله على محمد صلى الله عليه وسلم لا إله إلا الله يا غافر يا الله لا إله إلا الله يا غافر يا الله. ಧಿಕ್ಕಾರಿಗಳನ್ನು ತಲೆ ತಗ್ಗಿಸುವ ಒಡೆಯನೇ. صلى الله على محمد صلى الله عليه وسلم لا إله إلا الله يا رافع يا الله لا إله إلا الله يا رافع يا الله. ಸಜ್ಜನರ ಪದವಿಯನ್ನು ಉನ್ನತಿಗೆ ಏರಿಸುವ ಒಡೆಯನೇ. صلى الله على محمد صلى الله عليه وسلم لا إله إلا الله يا معز يا الله لا إله إلا الله يا معز يا الله. ಅಲ್ಲಾಹನು ಬಯಸಿದವರಿಗೆ ಗೌರವ ಮತ್ತು ಶ್ರೇಯಸ್ಸನ್ನು ನೀಡುವ
ಒಡೆಯನೇ. ಸಲ್ಲಲ್ಲಾಹು ಅಲಾ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ. ಲಾ ಇಲಾಹ ಇಲ್ಲಲ್ಲಾಹು ಯಾ ಮುದಿಲ್ಲು ಯಾ ಅಲ್ಲಾಹ್. ಲಾ ಇಲಾಹ ಇಲ್ಲಲ್ಲಾಹು ಯಾ ಮುದಿಲ್ಲು ಯಾ ಅಲ್ಲಾಹ್. ಅಲ್ಲಾಹನು ಬಯಸಿದವರನ್ನು ಬಯಸಿದ ರೀತಿಯಲ್ಲಿ ಕೆಳಗಿಳಿಸುವ ಒಡೆಯನೇ. ಸಲ್ಲಲ್ಲಾಹು ಅಲಾ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ. ಲಾ ಇಲಾಹ ಇಲ್ಲಲ್ಲಾಹು ಯಾ ಸಮೀഉ ಯಾ ಅಲ್ಲಾಹ್. ಲಾ ಇಲಾಹ ಇಲ್ಲಲ್ಲಾಹು ಯಾ ಸಮೀഉ ಯಾ ಅಲ್ಲಾಹ್. ಎಲ್ಲವನ್ನು ಕೇಳುವ ಒಡೆಯನೇ. ಸಲ್ಲಲ್ಲಾಹು ಅಲಾ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ. ಲಾ ಇಲಾಹ ಇಲ್ಲಲ್ಲಾಹು ಯಾ ಬಸೀರ್ ಯಾ ಅಲ್ಲಾಹ್. ಲಾ ಇಲಾಹ ಇಲ್ಲಲ್ಲಾಹು ಯಾ ಬಸೀರ್ ಯಾ ಅಲ್ಲಾಹ್. ಎಲ್ಲವನ್ನು ತೀಕ್ಷ್ಣವಾಗಿ ಗಮನಿಸುವ ಒಡೆಯನೇ. ಸಲ್ಲಲ್ಲಾಹು ಅಲಾ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ. لا إله إلا الله يا حكم يا الله. لا إله إلا الله يا حكم يا الله. ಅಲ್ಲಾಹನು ಬಯಸಿದಂತೆ ಮನುಷ್ಯರ ಮೇಲೆ ತೀರ್ಪು ನೀಡುವ ಒಡೆಯನೇ. ಸಲ್ಲಲ್ಲಾಹು ಅಲಾ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ. لا إله إلا الله يا عدل يا الله. لا إله إلا الله يا عدل يا الله. ನೀತಿವಂತನಾದ ಒಡೆಯನೇ. ಸಲ್ಲಲ್ಲಾಹು ಅಲಾ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ. لا إله إلا الله يا لطيف يا الله. لا إله إلا الله يا لطيف يا الله. ಸಹಾನುಭೂತಿಯಿಂದ ದಾಸರಲ್ಲಿ ವರ್ತಿಸುವ ಒಡೆಯನೇ. ಸಲ್ಲಲ್ಲಾಹು ಅಲಾ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ. لا إله إلا الله يا خبير يا الله. لا إله إلا الله يا خبير يا الله. ಮನುಷ್ಯರ ಎಲ್ಲ ವಿಚಾರಗಳನ್ನು ಮತ್ತು ಅಂತರಂಗವನ್ನು ತಿಳಿದಿರುವ ಒಡೆಯನೇ. ಸಲ್ಲಲ್ಲಾಹು ಅಲಾ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ. لا إله إلا الله يا حليم يا الله. لا إله إلا الله يا حليم يا الله. ಸಹನೆ ಮತ್ತು ಶಾಂತಿಯನ್ನು ಹೊಂದಿರುವ ಒಡೆಯನೇ. ಸಲ್ಲಲ್ಲಾಹು ಅಲಾ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ. لا إله إلا الله يا عظيم يا الله. لا إله إلا الله يا عظيم يا الله. ಮಾನವ ಇಂದ್ರಿಯಗಳಿಗೆ ಅತಿ ಪರಿಣಾಮಕಾರಿ ಮಹತ್ವವಿರುವ ಒಡೆಯನೇ. ಸಲ್ಲಲ್ಲಾಹು ಅಲಾ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ. إلهي أنت مغفوري ورضاك مطلوبي. اللهم اقض حاجاتنا يا قاضي الحاجات. اللهم اشف أمراضنا يا شافي الأمراض. اللهم هجل مرادنا يا محسن المرادات. اللهم سهل أمورنا يا مسهل الأمورات. اللهم يسر عسيرنا يا ميسر العسيرات. صلى الله على محمد صلى الله عليه وسلم. صلى الله على محمد صلى الله عليه وسلم. صلى الله على محمد صلى الله عليه وسلم. لا إله إلا الله يا غفور يا الله. لا إله إلا الله يا غفور يا الله. ಅತಿ ದೊಡ್ಡ ಪಾಪಗಳನ್ನು ಕೂಡ ಕ್ಷಮಿಸುವ ಒಡೆಯನೇ. صلى الله على محمد صلى الله عليه وسلم. لا إله إلا الله يا شكور
شكور يا الله لا إله إلا الله يا شكور يا الله ಸಣ್ಣ ಕರ್ಮಕ್ಕೂ ದೊಡ್ಡ ಬಹುಮಾನ ನೀಡುವ ಒಡೆಯನೇ. صلى الله على محمد صلى الله عليه وسلم لا إله إلا الله يا علي يا الله لا إله إلا الله يا علي يا الله ಶ್ರೇಷ್ಠನಾದ ಒಡೆಯನೇ. صلى الله على محمد صلى الله عليه وسلم لا إله إلا الله يا كبير يا الله لا إله إلا الله يا كبير يا الله ಎಲ್ಲ ಮಹಿಮೆಗಳನ್ನು ಹೊಂದಿರುವ ಒಡೆಯನೇ. صلى الله على محمد صلى الله عليه وسلم لا إله إلا الله يا حفيظ يا الله لا إله إلا الله يا حفيظ يا الله ಸೃಷ್ಟಿಗಳನ್ನು ಕಾಪಾಡುವ ಒಡೆಯನೇ. صلى الله على محمد صلى الله عليه وسلم لا إله إلا الله يا مقيت يا الله لا إله إلا الله يا مقيت يا الله ದೇಹ ಮತ್ತು ಆತ್ಮಕ್ಕೆ ಆಹಾರವನ್ನು ಸೃಷ್ಟಿಸಿ ನೀಡುವ ಒಡೆಯನೇ. صلى الله على محمد صلى الله عليه وسلم لا إله إلا الله يا حسيب يا الله لا إله إلا الله يا حسيب يا الله ಅತ್ಯವಶ್ಯತೆಗಳನ್ನು ಪೂರೈಸುವ ಮತ್ತು ಕೊನೆಯಲ್ಲಿ ವಿಚಾರಣೆಗೈಯುವ ಒಡೆಯನೇ. صلى الله على محمد صلى الله عليه وسلم لا إله إلا الله يا جليل يا الله لا إله إلا الله يا جليل يا الله ಮಹತ್ವ ಮತ್ತು ಪ್ರತಾಪವನ್ನು ಹೊಂದಿರುವ ಒಡೆಯನೇ. صلى الله على محمد صلى الله عليه وسلم لا إله إلا الله يا كريم يا الله لا إله إلا الله يا كريم يا الله ಅಲ್ಲಾಹನು ತಾನು ಇಚ್ಛಿಸಿದ ಭಕ್ತರಿಗೆ ಅಪಾರ ದಾನವನ್ನು ನೀಡುವ ಒಡೆಯನೇ. صلى الله على محمد صلى الله عليه وسلم لا إله إلا الله يا رقيب يا الله لا إله إلا الله يا رقيب يا الله ಸೃಷ್ಟಿಗಳ ಎಲ್ಲ ವಿಚಾರಗಳನ್ನು ಬಹಳ ಸೂಕ್ಷ್ಮವಾಗಿ ನೋಡುವ ಒಡೆಯನೇ. صلى الله على محمد صلى الله عليه وسلم لا إله إلا الله يا مجيب يا الله لا إله إلا الله يا مجيب يا الله ಭಕ್ತರ ಪ್ರಾರ್ಥನೆಗೆ ತಕ್ಷಣ ಉತ್ತರ ನೀಡುವ ಒಡೆಯನೇ. صلى الله على محمد صلى الله عليه وسلم لا إله إلا الله يا واسع يا الله لا إله إلا الله يا واسع يا الله ವಿಶಾಲವಾದ ಜ್ಞಾನ ಕರುಣೆ ಮತ್ತು ದಾನವನ್ನು ಹೊಂದಿರುವ ಒಡೆಯನೇ. صلى الله على محمد صلى الله عليه وسلم لا إله إلا الله يا حكيم يا الله لا إله إلا الله يا حكيم يا الله ಸೃಷ್ಟಿಗಳ ಎಲ್ಲ ವಿಚಾರಗಳನ್ನು ಬುದ್ಧಿಪೂರ್ವಕವಾಗಿ ನಿರ್ವಹಿಸುವ ಒಡೆಯನೇ. صلى الله على محمد صلى الله عليه وسلم لا إله إلا الله يا ودود يا الله لا إله إلا الله يا ودود يا الله ತನ್ನ ಭಕ್ತರನ್ನು ಪ್ರೀತಿಸುವ ಒಡೆಯನೇ. صلى الله على محمد صلى
صلى الله عليه وسلم لا إله إلا الله يا مجيد يا الله لا إله إلا الله يا مجيد يا الله ಮಹತ್ವವುಳ್ಳ ಒಡೆಯನೇ صلى الله على محمد صلى الله عليه وسلم لا إله إلا الله يا باعث يا الله لا إله إلا الله يا باعث يا الله ಮರಣಾನಂತರ ಸೃಷ್ಟಿಗಳನ್ನು ಪುನರ್ಜೀವಿಸುವ ಒಡೆಯನೇ صلى الله على محمد صلى الله عليه وسلم لا إله إلا الله يا شهيد يا الله لا إله إلا الله يا شهيد يا الله ಎಲ್ಲ ವಸ್ತುಗಳಲ್ಲಿಯೂ ಸದಾ ಹಾಜರಿರುವ ಪ್ರತಿಯೊಂದು ಕಾರ್ಯಗಳಿಗೆ ಸಾಕ್ಷಿಯಾದ ಒಡೆಯನೇ صلى الله على محمد صلى الله عليه وسلم لا إله إلا الله يا حق يا الله لا إله إلا الله يا حق يا الله ಸತ್ಯ ಸ್ವರೂಪವಾದ ಒಡೆಯನೇ صلى الله على محمد صلى الله عليه وسلم لا إله إلا الله يا وكيل يا الله لا إله إلا الله يا وكيل يا الله ದಾಸನ ಎಲ್ಲ ವಿಷಯಗಳನ್ನು ನಂಬಿಕೆಯಿಟ್ಟು ಒಪ್ಪಿಸಬಹುದಾದ ಒಡೆಯನೇ صلى الله على محمد صلى الله عليه وسلم لا إله إلا الله يا قوي يا الله لا إله إلا الله يا قوي يا الله ಎಲ್ಲ ಕಾರ್ಯಗಳಿಗೆ ಶಕ್ತಿ ಹೊಂದಿರುವ ಒಡೆಯನೇ صلى الله على محمد صلى الله عليه وسلم لا إله إلا الله يا متين يا الله لا إله إلا الله يا متين يا الله ಮಹಾಬಲಶಾಲಿಯಾದ ಒಡೆಯನೇ صلى الله على محمد صلى الله عليه وسلم لا إله إلا الله يا ولي يا الله لا إله إلا الله يا ولي يا الله ದಾಸರನ್ನು ಸಹಾಯಿಸುವ ಒಡೆಯನೇ صلى الله على محمد صلى الله عليه وسلم لا إله إلا الله يا حميد يا الله لا إله إلا الله يا حميد يا الله ಸ್ತುತಿರ್ಹನಾದ ಒಡೆಯನೇ صلى الله على محمد صلى الله عليه وسلم لا إله إلا الله يا معزي يا الله لا إله إلا الله يا معزي يا الله ಸರ್ವ ವಸ್ತುಗಳನ್ನು ಕ್ಲಿಪ್ತಗೊಳಿಸುವ ಒಡೆಯನೇ صلى الله على محمد صلى الله عليه وسلم لا إله إلا الله يا مبدئ يا الله لا إله إلا الله يا مبدئ يا الله ಶೂನ್ಯದಿಂದ ಎಲ್ಲ ಸೃಷ್ಟಿಗಳನ್ನು ಸೃಷ್ಟಿಸಿದ ಒಡೆಯನೇ صلى الله على محمد صلى الله عليه وسلم لا إله إلا الله يا معين يا الله لا إله إلا الله يا معين يا الله ಎಲ್ಲ ಸೃಷ್ಟಿಗಳನ್ನು ತನ್ನಲ್ಲಿಗೆ ಮರಳಿ ತರುವ ಒಡೆಯನೇ صلى الله على محمد صلى الله عليه وسلم لا إله إلا الله يا معي يا الله لا إله إلا الله يا معي يا الله ಅಲ್ಲಾಹನು ಬಯಸಿದವರಿಗೆ ಅವನು ಬಯಸಿದಷ್ಟು ಕಾಲ ಜೀವಿಸುವ ಒಡೆಯನೇ صلى الله على محمد صلى الله عليه وسلم
لا إله إلا الله يا مميت يا الله لا إله إلا الله يا مميت يا الله ಅಲ್ಲಾಹನು ಬಯಸಿದವನಿಗೆ ಬಯಸಿದಾಗ ಮರಣ ಸಂಭವಿಸುವ ಒಡೆಯನೇ. صلى الله على محمد صلى الله عليه وسلم لا إله إلا الله يا حي يا الله لا إله إلا الله يا حي يا الله ಕಾಲ ಜೀವಿಸುವ ಒಡೆಯನೇ. صلى الله على محمد صلى الله عليه وسلم لا إله إلا الله يا قيوم يا الله لا إله إلا الله يا قيوم يا الله ಸ್ವತಂತ್ರನು ಪ್ರಪಂಚವನ್ನು ನಿಯಂತ್ರಣದಲ್ಲಿಟ್ಟ ಒಡೆಯನೇ. صلى الله على محمد صلى الله عليه وسلم لا إله إلا الله يا واجد يا الله لا إله إلا الله يا واجد يا الله ಆತ್ಮನಿಷ್ಠೆಯೊಂದಿಗೆ ಎಲ್ಲವನ್ನು ತಾನು ಬಯಸಿದಾಗ ಒದಗಿಸುವ ಒಡೆಯನೇ. صلى الله على محمد صلى الله عليه وسلم لا إله إلا الله يا ماجد يا الله لا إله إلا الله يا ماجد يا الله ಎಲ್ಲ ರೀತಿಯಲ್ಲೂ ಮಹತ್ವವಿರುವ ಒಡೆಯನೇ. صلى الله على محمد صلى الله عليه وسلم لا إله إلا الله يا واحد يا الله لا إله إلا الله يا واحد يا الله ಎಲ್ಲ ಸ್ಥಿತಿಗಳಲ್ಲಿ ಏಕನಾದ ಒಡೆಯನೇ. صلى الله على محمد صلى الله عليه وسلم إلهي أنت مغفوري ورضاك مطلوبي اللهم اقض حاجاتنا يا قاضي الحاجات اللهم اشف أمراضنا يا شافي الأمراض اللهم هجل مرادنا يا محسن المرادات اللهم سهل أمورنا يا مسهل الأمورات اللهم يسر عسيرنا يا ميسر العسيرات صلى الله على محمد صلى الله عليه وسلم صلى الله على محمد صلى الله عليه وسلم صلى الله على محمد صلى الله عليه وسلم لا إله إلا الله يا أحد يا الله لا إله إلا الله يا أحد يا الله ಏಕನಾದ ಒಡೆಯನೇ. صلى الله على محمد صلى الله عليه وسلم لا إله إلا الله يا صمد يا الله لا إله إلا الله يا صمد يا الله ಎಲ್ಲರೂ ಅವನನ್ನು ಅವಲಂಬಿತರಾದವರು, ಅವನು ಯಾರನ್ನು ಅವಲಂಬಿತನಾಗಿಲ್ಲದ ಒಡೆಯನೇ. صلى الله على محمد صلى الله عليه وسلم لا إله إلا الله يا قادر يا الله لا إله إلا الله يا قادر يا الله ತಾನು ಬಯಸಿದಂತೆ ಎಲ್ಲ ಕಾರ್ಯಗಳನ್ನು ನಿಷ್ಪತ್ತಿಗೊಳಿಸುವ ಶಕ್ತನಾದ ಒಡೆಯನೇ. صلى الله على محمد صلى الله عليه وسلم لا إله إلا الله يا مقتدر يا الله لا إله إلا الله يا مقتدر يا الله ಅತಿ ಶಕ್ತನಾದ ಒಡೆಯನೇ. صلى الله على محمد صلى الله عليه وسلم لا إله إلا الله يا مقدم يا الله لا إله إلا الله يا مقدم يا الله ತಾನು ಬಯಸಿದವರನ್ನು ತಾನು ಬಯಸಿದ ಸ್ಥಾನಕ್ಕೆ ಮುಂದಿಸುವ ಒಡೆಯನೇ. صلى الله على محمد
محمد صلى الله عليه وسلم لا إله إلا الله يا محقر يا الله لا إله إلا الله يا محقر يا الله ತಾನು ಬಯಸಿದವರನ್ನು ತಾನು ಬಯಸಿದ ಸ್ಥಾನಕ್ಕೆ ಪುನರ್ವಶ ಮಾಡಿಕೊಳ್ಳುವ ಒಡೆಯನೇ. ಸಲ್ಲಲ್ಲಾಹು ಅಲಾ ಮುಹಮ್ಮದಿನ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ لا إله إلا الله يا أول يا الله لا إله إلا الله يا أول يا الله ಆದ್ಯನಾದ ಒಡೆಯನೇ. صلى الله على محمد صلى الله عليه وسلم لا إله إلا الله يا آخر يا الله لا إله إلا الله يا آخر يا الله ಎಂದಿಗೂ ಅಂತ್ಯವಿಲ್ಲದ ಒಡೆಯನೇ. صلى الله على محمد صلى الله عليه وسلم لا إله إلا الله يا ظاهر يا الله لا إله إلا الله يا ظاهر يا الله ಪ್ರತ್ಯಕ್ಷನಾದ ಒಡೆಯನೇ. صلى الله على محمد صلى الله عليه وسلم لا إله إلا الله يا باطن يا الله لا إله إلا الله يا باطن يا الله ಈ ಲೋಕದಲ್ಲಿ ಅವನ ದಾಸರಿಂದ ಅಡಗಿ ನಿಂತ ಪರೋಕ್ಷನಾದ ಒಡೆಯನೇ. صلى الله على محمد صلى الله عليه وسلم لا إله إلا الله يا والي يا الله لا إله إلا الله يا والي يا الله ಸರ್ವ ವಸ್ತುಗಳ ಅಧಿಕಾರವಿರುವ ಸರ್ವಾಧಿಕಾರಿಯಾದ ಒಡೆಯನೇ. صلى الله على محمد صلى الله عليه وسلم لا إله إلا الله يا متعالي يا الله لا إله إلا الله يا متعالي يا الله ಸೃಷ್ಟಿಗಳ ನ್ಯೂನ್ಯತೆಗಳಿಂದ ಮುಕ್ತನಾಗಿ ಅತೀವ್ರ ವಿನಯವಿರುವ ಒಡೆಯನೇ. صلى الله على محمد صلى الله عليه وسلم لا إله إلا الله يا بر يا الله لا إله إلا الله يا بر يا الله ತನ್ನ ದಾಸರಿಗೆ ಸಹಾಯಿಸುವ ಒಡೆಯನೇ. صلى الله على محمد صلى الله عليه وسلم لا إله إلا الله يا تواب يا الله لا إله إلا الله يا تواب يا الله ದಾಸರ ಪಶ್ಚಾತ್ತಾಪವನ್ನು ಸ್ವೀಕರಿಸುವ ಒಡೆಯನೇ. صلى الله على محمد صلى الله عليه وسلم لا إله إلا الله يا منتقم يا الله لا إله إلا الله يا منتقم يا الله ಅಹಂಕಾರಿಗಳನ್ನು ಶಿಕ್ಷಿಸುವ ಒಡೆಯನೇ. صلى الله على محمد صلى الله عليه وسلم لا إله إلا الله يا عفو يا الله لا إله إلا الله يا عفو يا الله ಅಪರಾಧಿಗಳಿಗೆ ಕ್ಷಮಿಸುವ ಒಡೆಯನೇ. صلى الله على محمد صلى الله عليه وسلم لا إله إلا الله يا رب يا الله لا إله إلا الله يا رب يا الله ನಿಸ್ಸೀಮ ಕೃಪೆಯನ್ನು ಅತೀವ್ರವಾಗಿ ದಾಸರಿಗೆ ನೀಡುವ ಒಡೆಯನೇ. صلى الله على محمد صلى الله عليه وسلم لا إله إلا الله يا مالك الملك يا الله لا إله إلا الله يا مالك الملك يا الله ರಾಜಾದಿರಾಜನಾದ ಒಡೆಯನೇ. صلى الله على محمد
صلى الله عليه وسلم لا إله إلا الله يا ذا الجلال والإكرام يا الله لا إله إلا الله يا ذا الجلال والإكرام يا الله ವಿಶಾಲವಾದ ಗಾಂಭೀರ್ಯತೆಯು ಮಹತ್ವವು ಬಹುಮಾನವುಳ್ಳ ಒಡೆಯನೇ صلى الله على محمد صلى الله عليه وسلم لا إله إلا الله يا مقسط يا الله لا إله إلا الله يا مقسط يا الله ದಾಸರ ಎಲ್ಲ ಕಾರ್ಯದಲ್ಲೂ ನ್ಯಾಯವಂತನಾದ ಒಡೆಯನೇ صلى الله على محمد صلى الله عليه وسلم لا إله إلا الله يا جامع يا الله لا إله إلا الله يا جامع يا الله ಎಲ್ಲ ವಿಧ ಮಹತ್ ಕಾರ್ಯಗಳನ್ನು ಏಕೀಕರಿಸಿದ ಒಡೆಯನೇ صلى الله على محمد صلى الله عليه وسلم لا إله إلا الله يا غني يا الله لا إله إلا الله يا غني يا الله ಪರಾಶ್ರಯರಹಿತನಾಗಿ ಐಶ್ವರ್ಯನಾದ ಒಡೆಯನೇ صلى الله على محمد صلى الله عليه وسلم لا إله إلا الله يا مغني يا الله لا إله إلا الله يا مغني يا الله ಅವನು ಇಚ್ಛಿಸುವವರಿಗೆ ಐಶ್ವರ್ಯವನ್ನು ನೀಡುವ ಒಡೆಯನೇ صلى الله على محمد صلى الله عليه وسلم لا إله إلا الله يا مانع يا الله لا إله إلا الله يا مانع يا الله ಕೆಟ್ಟ ಕೃತ್ಯಗಳಿಂದ ದಾಸರನ್ನು ತಡೆಯುವ ಒಡೆಯನೇ صلى الله على محمد صلى الله عليه وسلم لا إله إلا الله يا الله يا الله لا إله إلا الله يا الله يا الله ಸೃಷ್ಟಿಗಳಿಗೆ ತೊಂದರೆಗಳನ್ನು ಮತ್ತು ಸಂಕಷ್ಟಗಳನ್ನು ತರುವ ಒಡೆಯನೇ صلى الله على محمد صلى الله عليه وسلم لا إله إلا الله يا نافع يا الله لا إله إلا الله يا نافع يا الله ದಾಸರಿಗೆ ಸಹಾಯಿಸುವ ಒಡೆಯನೇ صلى الله على محمد صلى الله عليه وسلم لا إله إلا الله يا نور يا الله لا إله إلا الله يا نور يا الله ಸಜ್ಜನರಾದ ದಾಸರ ಹೃದಯಗಳನ್ನು ಪ್ರಜ್ವಲಿಸುವ ಒಡೆಯನೇ صلى الله على محمد صلى الله عليه وسلم لا إله إلا الله يا هادي يا الله لا إله إلا الله يا هادي يا الله ತನ್ನ ದಾಸರನ್ನು ಸನ್ಮಾರ್ಗದಲ್ಲಿ ನಡೆಸುವ ಒಡೆಯನೇ صلى الله على محمد صلى الله عليه وسلم لا إله إلا الله يا بديع يا الله لا إله إلا الله يا بديع يا الله ಯಾವ ಮಾದರಿಗಳಿಲ್ಲದೆ ಎಲ್ಲವನ್ನು ಸೃಷ್ಟಿಸಿದ ಒಡೆಯನೇ صلى الله على محمد صلى الله عليه وسلم لا إله إلا الله يا باقي يا الله لا إله إلا الله يا باقي يا الله ಅಶಾಶ್ವತವಾದ ಎಲ್ಲ ಸೃಷ್ಟಿಗಳ ನಡುವೆಯೂ ಶಾಶ್ವತವಾಗಿರುವ ಒಡೆಯನೇ صلى الله على محمد صلى الله عليه وسلم لا إله إلا الله يا واجد يا الله لا إله إلا الله يا واجد يا الله ಸರ್ವ ವಸ್ತುಗಳ ಅವಕಾಶಿಯಾದ ಒಡೆಯನೇ صلى الله على محمد صلى الله عليه وسلم
لا إله إلا الله يا رشيد يا الله لا إله إلا الله يا رشيد يا الله ತನ್ನ ದಾಸರನ್ನು ಸರಿಯಾದ ಮಾರ್ಗದಲ್ಲಿ ನಡೆಸುವ ಒಡೆಯನೇ. صلى الله على محمد صلى الله عليه وسلم لا إله إلا الله يا صبور يا الله لا إله إلا الله يا صبور يا الله ದಾಸರೊಂದಿಗೆ ಅಪಾರವಾದ ತಾಳ್ಮೆಯನ್ನು ಕರುಣೆಯನ್ನು ತೋರುವ ಒಡೆಯನೇ. صلى الله على محمد صلى الله عليه وسلم لا إله إلا الله يا حي يا الله لا إله إلا الله يا حي يا الله لا إله إلا الله يا قيوم يا الله لا إله إلا الله يا قيوم يا الله لا إله إلا الله يا لطيف يا الله لا إله إلا الله يا لطيف يا 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 الله يا سلام يا سلام يا لطيف يا سلام يا سلام يا سلام يا لطيف يا سلام يا لطيف يا سلام سلمنا على الإسلام لا إله إلا الله يا لطيف يا سلام سلمنا على الإسلام لا إله إلا الله يا لطيف يا سلام ثبتنا على الإسلام لا إله إلا الله يا لطيف يا سلام ثبتنا على الإسلام لا إله إلا الله يا لطيف يا سلام ثبتنا على الإسلام لا إله إلا الله يا لطيف يا سلام ثبتنا على الإسلام لا إله إلا الله يا لطيف يا سلام أمتنا على الإسلام لا إله إلا الله يا لطيف يا سلام أمتنا على الإسلام لا إله إلا الله يا لطيف يا سلام سلمنا على الإيمان لا إله إلا الله يا لطيف يا سلام سلمنا على الإيمان لا إله إلا الله يا لطيف يا سلام ثبتنا على الإيمان لا إله إلا الله يا لطيف يا سلام ثبتنا على الإيمان لا إله إلا الله يا لطيف يا سلام أمتنا على الإيمان لا إله إلا الله يا لطيف يا سلام أمتنا على الإيمان لا إله إلا الله يا لطيف يا سلام خلصنا من النيران لا إله إلا الله يا لطيف يا سلام خلصنا من النيران لا إله إلا الله بحق الأنبياء شهداء لصديقين والشهداء بأهل البيت جملنا إلى دارين يا الله بحق الأنبياء شهداء لصديقين والشهداء بأهل البيت جملنا إلى دارين يا الله بحق الأنبياء شهداء لصديقين والشهداء بأهل البيت جملنا إلى دارين يا الله 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 يا مرادي الله يا مرادي أحب يا مرادي لا إله إلا الله 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 يا مرادي هو الله يا مرادي يا حق يا مرادي لا إله إلا الله 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 يا مرادي هو الله يا مرادي يا حق يا مرادي لا إله إلا الله 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 يا مرادي هو الله يا مرادي يا حق يا مرادي
لا إله إلا الله 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 يا مرادي هو الله يا مرادي يا حق يا مرادي لا إله إلا الله 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 يا مرادي هو الله يا مرادي يا حق يا مرادي لا إله إلا الله إلهي أنت مغفوري ورضاك مطلوبي إلهي أنت مغفوري ورضاك مطلوبي اللهم اقض حاجاتنا يا قاضي الحاجات اللهم اقض حاجاتنا يا قاضي الحاجات اللهم اشف امراضنا يا شافي الامراض اللهم اشف امراضنا يا شافي الامراض اللهم عجل مرادنا يا محصل المرادات اللهم عجل مرادنا يا محصل المرادات اللهم سهل امورنا يا مسهل الامورات اللهم سهل امورنا يا مسهل الامورات اللهم يسر عسيرنا يا ميسر العسيرات اللهم يسر عسيرنا يا ميسر العسيرات صلى الله على محمد صلى الله عليه وسلم صلى الله على محمد صلى الله عليه وسلم صلى الله على محمد صلى الله عليه وسلم يا الله يا الله يا الله يا الله يا الله يا الله لا إله إلا الله صل على النبي يا الله 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 لا إله إلا الله صل على النبي يا الله ಅಲ್ಲಾಹನೇ ನೀನು ಸೃಷ್ಟಿಸಿದ ಪ್ರತಿ ಜೀವಿಗೂ ಆಹಾರ ನೀರನ್ನು ಒದಗಿಸಿ ಸೌಲಭ್ಯಗಳನ್ನು ಕಷ್ಟಗಳನ್ನು ವ್ಯವಸ್ಥೆ ಮಾಡುವ ಪರಮ ಪರಿಶುದ್ಧನು ನೀನು. ನಿನ್ನ ದಯೆಯನ್ನು ಹಾರೈಸುತ್ತಾ ನಿನ್ನ ಕೋಪದಿಂದ ಆಶ್ರಯ ಕೋರುತ್ತೇವೆ ರಹಮಾನೇ. يا الله يا الله يا الله يا الله يا الله يا الله لا إله إلا الله صل على النبي يا الله ಶೂನ್ಯದಿಂದ ಎಲ್ಲ ಸೃಷ್ಟಿಯನ್ನು ಮಾಡಿರುವೆ, ನಿನ್ನ ನಿಶ್ಚಯದಂತೆ ನಮ್ಮ ಅಗತ್ಯಗಳನ್ನು ಪೂರೈಸುವ ರಹಮಾನೇ. ನಾವೆಲ್ಲ ನಿನ್ನ ಆಶ್ರಯವನ್ನು ಕೋರುತ್ತೇವೆ. يا الله يا الله يا الله يا الله يا الله يا الله لا إله إلا الله صل على النبي يا الله ಅಲ್ಲಾಹನೇ, ನೀನು ನಮಗೆ ಕಡ್ಡಾಯಗೊಳಿಸಿದ ನಮಾಜುಗಳು ಮತ್ತು ಇತರ ಪುಣ್ಯ ಕರ್ಮಗಳನ್ನು ನೆರವೇರಿಸಲು, ನಿನ್ನ ಪ್ರೀತಿಗಾಗಿ ಕೆಲಸ ಮಾಡಲು ಮತ್ತು ನಿನ್ನ ಸಂತೃಪ್ತಿಯನ್ನು ಪಡೆಯಲು ನಮಗೆ ಅನುಗ್ರಹಿಸು ರಹಮಾನೇ. يا الله يا الله يا الله يا الله يا الله يا الله لا إله إلا الله صل على النبي يا الله ಅಲ್ಲಾಹನೇ, ಬುದ್ಧಿವಿಷ್ಟ ನಂಬಿಕೆಯಿಂದಲೂ ಆಚರಣೆಗಳಲ್ಲಿ ನಡೆಯುವ ತಪ್ಪುಗಳಿಂದಲೂ ನಮ್ಮನ್ನು ಕಾಪಾಡಿ ನಿನ್ನ ಮಹತ್ವದ ಮಾರ್ಗದಲ್ಲಿ ನಮ್ಮನ್ನು ಸೇರಿಸು ರಹಮಾನೇ. يا الله يا الله يا الله يا الله يا الله يا الله لا إله إلا الله صل على النبي يا الله ಸತ್ಕರ್ಮ ಮತ್ತು ದುಷ್ಕರ್ಮಗಳಿಂದ ನಮ್ಮನ್ನು ಪರೀಕ್ಷಿಸುವ ನಾದ, ನಿನ್ನ ಪರೀಕ್ಷೆಗಳನ್ನು ಕ್ಷಮೆಯಿಂದ ಸ್ವೀಕರಿಸಿ ಒಳ್ಳೆಯ ಕಾರ್ಯಗಳನ್ನು ಮಾಡಲು ಭಾಗ್ಯವನ್ನು ಪಡೆದು
ನಿನ್ನ ಸಂತೃಪ್ತಿಯನ್ನು ಸಾಧಿಸುವವರಲ್ಲಿ ಸೇರಬೇಕು ರಹಮಾನೇ. ಯಾ ಅಲ್ಲಾಹ್ ಯಾ ಅಲ್ಲಾಹ್ ಯಾ ಅಲ್ಲಾಹ್ ಯಾ ಅಲ್ಲಾಹ್ ಯಾ ಅಲ್ಲಾಹ್ ಯಾ ಅಲ್ಲಾಹ್ ಲಾ ಇಲಾಹ ಇಲ್ಲಲ್ಲಾಹ್ ಸಲ್ಲಿ ಅಲಾ ನಬಿ ಯಾ ಅಲ್ಲಾಹ್. ಅಲ್ಲಾಹನೇ ಹೃದಯವನ್ನು ಮಲಿನಗೊಳಿಸುವ ಕಿಬ್ರ್, ಅಸೂಯೆ, ಅಹಂಕಾರ, ಬಡತನದವ ಹೆದರಿ ಜಿಪುಣತನ, ಬಡ್ಡಿ ಎಂಬಂತಹ ಈಮಾನ್ ನಾಶ ಮಾಡುವ ಮಾರಕ ರೋಗಗಳಿಂದ ನಮ್ಮ ಹೃದಯಗಳಿಗೆ ಕಾವಲು ನೀಡು ರಹಮಾನೇ. ಯಾ ಅಲ್ಲಾಹ್ ಯಾ ಅಲ್ಲಾಹ್ ಯಾ ಅಲ್ಲಾಹ್ ಯಾ ಅಲ್ಲಾಹ್ ಯಾ ಅಲ್ಲಾಹ್ ಯಾ ಅಲ್ಲಾಹ್ ಲಾ ಇಲಾಹ ಇಲ್ಲಲ್ಲಾಹ್ ಸಲ್ಲಿ ಅಲಾ ನಬಿ ಯಾ ಅಲ್ಲಾಹ್. ಅಲ್ಲಾಹನೇ ನಮಗೆ ಕ್ಷಮೆಯೋ ಪಾಪ ಮೋಚನೆಯೋ ನೀಡಿ ನಿನ್ನ ಸಂತೋಷ ಮತ್ತು ತೃಪ್ತಿಗೆ ಅರ್ಹರಾಗುವ ರೀತಿಯ ಸುಸ್ಫೂರ್ತಿಯ ಕರ್ಮಗಳನ್ನು ನಡೆಸಲು ನಮಗೆ ಸಹಾಯಿಸು ರಹಮಾನೇ. ಯಾ ಅಲ್ಲಾಹ್ ಯಾ ಅಲ್ಲಾಹ್ ಯಾ ಅಲ್ಲಾಹ್ ಯಾ ಅಲ್ಲಾಹ್ ಯಾ ಅಲ್ಲಾಹ್ ಯಾ ಅಲ್ಲಾಹ್ ಲಾ ಇಲಾಹ ಇಲ್ಲಲ್ಲಾಹ್ ಸಲ್ಲಿ ಅಲಾ ನಬಿ ಯಾ ಅಲ್ಲಾಹ್. ಅಲ್ಲಾಹನಿಗಾಗಿ ಜೀವಿಸುವವರಲ್ಲಿಯೂ ನ್ಯಾಯ ಪ್ರಮಾಣವಾಗಿ ಸಾಕ್ಷಿಯಾಗುವವರಲ್ಲಿಯೂ ನಮ್ಮನ್ನು ಸೇರಿಸು ರಹಮಾನೇ. ಯಾ ಅಲ್ಲಾಹ್ ಯಾ ಅಲ್ಲಾಹ್ ಯಾ ಅಲ್ಲಾಹ್ ಯಾ ಅಲ್ಲಾಹ್ ಯಾ ಅಲ್ಲಾಹ್ ಯಾ ಅಲ್ಲಾಹ್ ಲಾ ಇಲಾಹ ಇಲ್ಲಲ್ಲಾಹ್ ಸಲ್ಲಿ ಅಲಾ ನಬಿ ಯಾ ಅಲ್ಲಾಹ್. ಅಲ್ಲಾಹನೇ ನೀನು ನಿಶ್ಚಯಿಸಿದ ಸಮಯ ಬಂದೇ ಬರುತ್ತದೆ. ನಿನ್ನ ತೃಪ್ತಿದಾಯಕವಾದ ದಾಸನಾಗಿ ನಿನ್ನ ಮುಂದೆ ಕಾಣಿಸಿಕೊಳ್ಳಲು ಆಶಿಸುತ್ತೇನೆ. ನೀನು ಎಲ್ಲವನ್ನು ಕೇಳುವವನು ನೋಡುವವನು ಆಗಿದ್ದೀಯ. ನಮ್ಮ ಎಲ್ಲ ವಿಚಾರಗಳನ್ನು ನಿನಗೆ ವಹಿಸುತ್ತಿದ್ದೇವೆ ರಹಮಾನೇ. ಯಾ ಅಲ್ಲಾಹ್ ಯಾ ಅಲ್ಲಾಹ್ ಯಾ ಅಲ್ಲಾಹ್ ಯಾ ಅಲ್ಲಾಹ್ ಯಾ ಅಲ್ಲಾಹ್ ಯಾ ಅಲ್ಲಾಹ್ ಲಾ ಇಲಾಹ ಇಲ್ಲಲ್ಲಾಹ್ ಸಲ್ಲಿ ಅಲಾ ನಬಿ ಯಾ ಅಲ್ಲಾಹ್. ಅಲ್ಲಾಹನೇ ನಮ್ಮ ಇಹಲೋಕದಲ್ಲಿರುವ ನಮ್ಮ ಎಲ್ಲ ಹಕ್ಕುಗಳನ್ನು ಕೊನೆಗೊಳಿಸಲು ಅಥವಾ ಪರಿಹರಿಸಲು ನಮಗೆ ತೌಫೀಕ್ ನೀಡು ರಹಮಾನೇ. ಯಾ ಅಲ್ಲಾಹ್ ಯಾ ಅಲ್ಲಾಹ್ ಯಾ ಅಲ್ಲಾಹ್ ಯಾ ಅಲ್ಲಾಹ್ ಯಾ ಅಲ್ಲಾಹ್ ಯಾ ಅಲ್ಲಾಹ್ ಲಾ ಇಲಾಹ ಇಲ್ಲಲ್ಲಾಹ್ ಸಲ್ಲಿ ಅಲಾ ನಬಿ ಯಾ ಅಲ್ಲಾಹ್. ಅಲ್ಲಾಹನೇ ನಮ್ಮ ತಂದೆ ತಾಯಿಯರ, ಸಹೋದರ ಮತ್ತು ಸಹೋದರಿಯರ, ಪತ್ನಿ ಮತ್ತು ಮಕ್ಕಳ, ಬಂಧು ಮತ್ತು ಸ್ನೇಹಿತರ, ಉಸ್ತಾದರುಗಳ, ಇತರ ಸತ್ಯ ವಿಶ್ವಾಸಿಗಳ ಸುಸ್ಫೂರ್ತಿಯ ಉದ್ದೇಶಗಳನ್ನು ಸಂಪೂರ್ಣಗೊಳಿಸಿ ತಿಳಿದೋ ಅಥವಾ ತಿಳಿಯದೆ ಸಣ್ಣ ಮತ್ತು ದೊಡ್ಡ ಯಾವುದೇ ತಪ್ಪುಗಳು ಇವರಿಂದ ಸಂಭವಿಸಿದ್ದರೆ ಅವರಿಗೆ ಕ್ಷಮಿಸು ರಹಮಾನೇ. ಯಾ ಅಲ್ಲಾಹ್ ಯಾ ಅಲ್ಲಾಹ್ ಯಾ ಅಲ್ಲಾಹ್ ಯಾ ಅಲ್ಲಾಹ್ ಯಾ ಅಲ್ಲಾಹ್ ಯಾ ಅಲ್ಲಾಹ್ ಲಾ ಇಲಾಹ ಇಲ್ಲಲ್ಲಾಹ್ ಸಲ್ಲಿ ಅಲಾ ನಬಿ ಯಾ ಅಲ್ಲಾಹ್. ಅಲ್ಲಾಹನೇ ನೀನು ನಮಗೆ ದಾನವಾಗಿ ಕೊಟ್ಟಿರುವ ಸತ್ಯ ವಿಶ್ವಾಸ, ಜ್ಞಾನ ಮತ್ತು ವಿವೇಕವನ್ನು ನಮ್ಮಿಂದ ಕಸಿದುಕೊಳ್ಳಬೇಡ ರಹಮಾನೇ. ಯಾ ಅಲ್ಲಾಹ್ ಯಾ ಅಲ್ಲಾಹ್ ಯಾ ಅಲ್ಲಾಹ್ ಯಾ ಅಲ್ಲಾಹ್ ಯಾ ಅಲ್ಲಾಹ್ ಯಾ ಅಲ್ಲಾಹ್ ಲಾ ಇಲಾಹ ಇಲ್ಲಲ್ಲಾಹ್ ಸಲ್ಲಿ ಅಲಾ ನಬಿ ಯಾ ಅಲ್ಲಾಹ್. ಅಲ್ಲಾಹುವೇ ನೀನು ನಮಗೆ ಸ್ವಾಲಿಯಾದ ಸಜ್ಜನರಾದ ಮಕ್ಕಳನ್ನು ಅನುಗ್ರಹಿಸು ರಹಮಾನೇ. ಯಾ ಅಲ್ಲಾಹ್ ಯಾ ಅಲ್ಲಾಹ್ ಯಾ ಅಲ್ಲಾಹ್ ಯಾ ಅಲ್ಲಾಹ್ ಯಾ ಅಲ್ಲಾಹ್ ಯಾ ಅಲ್ಲಾಹ್ ಲಾ ಇಲಾಹ ಇಲ್ಲಲ್ಲಾಹ್ ಸಲ್ಲಿ ಅಲಾ ನಬಿ ಯಾ ಅಲ್ಲಾಹ್. ಅಲ್ಲಾಹುವೇ ನಮ್ಮ ವ್ಯಾಪಾರಗಳಲ್ಲಿ, ಕೃಷಿಯಲ್ಲಿ ಮತ್ತು ಉದ್ಯೋಗಗಳಲ್ಲಿ ನಿನ್ನ ತೃಪ್ತಿದಾಯಕವಾದ ಪ್ರಗತಿಯು ಹಾಗೂ ಬರ್ಕತ್ತು ನೀಡು
ರಹಮಾನೇ. ಯಾ ಅಲ್ಲಾಹ್ ಯಾ ಅಲ್ಲಾಹ್ ಯಾ ಅಲ್ಲಾಹ್ ಯಾ ಅಲ್ಲಾಹ್ ಯಾ ಅಲ್ಲಾಹ್ ಯಾ ಅಲ್ಲಾಹ್ ಲಾ ಇಲಾಹ ಇಲ್ಲಲ್ಲಾಹ್ ಸಲ್ಲಿ ಅಲಾ ನಬಿ ಯಾ ಅಲ್ಲಾಹ್. ಅಲ್ಲಾಹುವೇ, ಮಾನವರಲ್ಲಿಯೂ ಮತ್ತು ಜಿನ್ನುಗಳಲ್ಲಿಯೂ ಇರುವ ಪಿಶಾಚಿಗಳ ಕಿಡಿಕೇಡಿನಿಂದ ನಮ್ಮನ್ನು ರಕ್ಷಿಸು ರಹಮಾನೇ. ಯಾ ಅಲ್ಲಾಹ್ ಯಾ ಅಲ್ಲಾಹ್ ಯಾ ಅಲ್ಲಾಹ್ ಯಾ ಅಲ್ಲಾಹ್ ಯಾ ಅಲ್ಲಾಹ್ ಯಾ ಅಲ್ಲಾಹ್ ಲಾ ಇಲಾಹ ಇಲ್ಲಲ್ಲಾಹ್ ಸಲ್ಲಿ ಅಲಾ ನಬಿ ಯಾ ಅಲ್ಲಾಹ್. ಅಲ್ಲಾಹುವೇ, ಅಂಬಂಗುನ್ನು ಕೋಯಾಕ ಫಂಡ್ ಎಂಬ ಸಂಸ್ಥೆಯ ಉನ್ನತಿಗಾಗಿ ಶಾರೀರಿಕ, ಮಾನಸಿಕ, ಆರ್ಥಿಕವಾಗಿ ಸಮರ್ಪಣಾ ಭಾವದಿಂದ ಶ್ರಮಿಸಿದವರಿಗೆ ಈ ಲೋಕದಲ್ಲಿ ನಿನ್ನ ಮಮತೆಯಿಂದ ಸಮೃದ್ಧ ಜೀವನವನ್ನು ನೀಡಿ ಅವರ ಒಳ್ಳೆಯ ಉದ್ದೇಶಗಳನ್ನು ಸಫಲಗೊಳಿಸಿ ಪರಲೋಕದಲ್ಲಿ ನಿನ್ನ ದಯೆಯಿಂದ ಅನುಗ್ರಹಿತರ ತಂಡದಲ್ಲಿ ಅವರನ್ನು ನಮ್ಮನ್ನು ಸೇರಿಸು ರಹಮಾನೇ. ಯಾ ಅಲ್ಲಾಹ್ ಯಾ ಅಲ್ಲಾಹ್ ಯಾ ಅಲ್ಲಾಹ್ ಯಾ ಅಲ್ಲಾಹ್ ಯಾ ಅಲ್ಲಾಹ್ ಯಾ ಅಲ್ಲಾಹ್ ಲಾ ಇಲಾಹ ಇಲ್ಲಲ್ಲಾಹ್ ಸಲ್ಲಿ ಅಲಾ ನಬಿ ಯಾ ಅಲ್ಲಾಹ್. ಅಲ್ಲಾಹುವೇ, ನಿನ್ನ ಮಹಿಮೆಯಿಂದ ಹರಿಯುವ ಕೃಪೆಯ ನದಿಯಿಂದ ಕೋಯಾಕ ಫಂಡ್ ಎಂಬ ಸಂಸ್ಥೆಯನ್ನು ಇಂದಿನವರೆಗೆ ದಯೆಯಿಂದ ಆಶೀರ್ವದಿಸಿದ್ದು ಈ ಉದಾರತೆಯನ್ನು ನಮಗೆ ಶಾಶ್ವತವಾಗಿ ಹೆಚ್ಚಿಸುತ್ತಾ ಕರುಣಿಸು ನೀ ರಹಮಾನೇ. ಯಾ ಅಲ್ಲಾಹ್ ಯಾ ಅಲ್ಲಾಹ್ ಯಾ ಅಲ್ಲಾಹ್ ಯಾ ಅಲ್ಲಾಹ್ ಯಾ ಅಲ್ಲಾಹ್ ಯಾ ಅಲ್ಲಾಹ್ ಲಾ ಇಲಾಹ ಇಲ್ಲಲ್ಲಾಹ್ ಸಲ್ಲಿ ಅಲಾ ನಬಿ ಯಾ ಅಲ್ಲಾಹ್. ಅಲ್ಲಾಹುವೇ, ನಮ್ಮಲ್ಲಿ ನಾನಾ ವಿಧದ ಕಾಯಿಲೆಗಳಿಂದ ಸಂಕಷ್ಟದಲ್ಲಿರುವವರಿದ್ದಾರೆ. ಆ ಕಾಯಿಲೆಗಳಿಗೆಲ್ಲ ಶಿಫಾ ಪ್ರದಾನಿಸಿ ಆಫಿಯತ್ತಿಗೂ ಆರೋಗ್ಯಕ್ಕೂ ಸಮೃದ್ಧ ದೀರ್ಘಾಯುಷ್ಯಕ್ಕೂ ನೀನು ತೌಫೀಕ್ ನೀಡು ರಹಮಾನೇ. ಯಾ ಅಲ್ಲಾಹ್ ಯಾ ಅಲ್ಲಾಹ್ ಯಾ ಅಲ್ಲಾಹ್ ಯಾ ಅಲ್ಲಾಹ್ ಯಾ ಅಲ್ಲಾಹ್ ಯಾ ಅಲ್ಲಾಹ್ ಲಾ ಇಲಾಹ ಇಲ್ಲಲ್ಲಾಹ್ ಸಲ್ಲಿ ಅಲಾ ನಬಿ ಯಾ ಅಲ್ಲಾಹ್. ಅಲ್ಲಾಹುವೇ, ನಮ್ಮಿಂದ ಮನ್ಮರೆಯಾದ ಪೋಷಕರಿಗೂ ಬಂಧು ಮಿತ್ರರಿಗೂ ಉಸ್ತಾದರಿಗೂ ಅಂಬಂಗುನ್ನು ಕೋಯಾಕ ಫಂಡ್ ಎಂಬ ಸಂಸ್ಥೆಯೊಂದಿಗೆ ಸಂಬಂಧಿಸಿದವರಿಗೂ ಅಲ್ಲಾಹನ ಉದಾರತೆಯನ್ನು ನೆನೆಸಿ ಜೀವನ ನಡೆಸಿದವರಿಗೂ ಮತ್ತು ಜೀವನ ನಿರ್ವಹಿಸಲು ಇಚ್ಛಿಸುವವರಿಗೂ ಅವರ ಕಬರುಗಳು ವಿಶಾಲಗೊಳಿಸುತ್ತಾ ಪರಲೋಕದಲ್ಲಿ ಜೀವನವನ್ನು ಶೋಭನೀಯವಾಗಿಸು ರಹಮಾನೇ. ಯಾ ಅಲ್ಲಾಹ್ ಯಾ ಅಲ್ಲಾಹ್ ಯಾ ಅಲ್ಲಾಹ್ ಯಾ ಅಲ್ಲಾಹ್ ಯಾ ಅಲ್ಲಾಹ್ ಯಾ ಅಲ್ಲಾಹ್ ಲಾ ಇಲಾಹ ಇಲ್ಲಲ್ಲಾಹ್ ಸಲ್ಲಿ ಅಲಾ ನಬಿ ಯಾ ಅಲ್ಲಾಹ್. ಅಲ್ಲಾಹುವೇ, ನಮ್ಮ ಕೊನೆಯ ಕ್ಷಣದಲ್ಲಿ ಲಾ ಇಲಾಹ ಇಲ್ಲಲ್ಲಾಹ್ ಎಂಬ ಪರಿಪೂರ್ಣ ಈಮಾನ್ನ ಕಲಿಮತು ತೌಹೀದ್ ಉಚ್ಚರಿಸಿ ಮರಣ ಹೊಂದಲು ತೌಫೀಕ್ ನೀಡು ರಹಮಾನೇ. ಯಾ ಅಲ್ಲಾಹ್ ಯಾ ಅಲ್ಲಾಹ್ ಯಾ ಅಲ್ಲಾಹ್ ಯಾ ಅಲ್ಲಾಹ್ ಯಾ ಅಲ್ಲಾಹ್ ಯಾ ಅಲ್ಲಾಹ್ ಲಾ ಇಲಾಹ ಇಲ್ಲಲ್ಲಾಹ್ ಸಲ್ಲಿ ಅಲಾ ನಬಿ ಯಾ ಅಲ್ಲಾಹ್. ಅಲ್ಲಾಹುವೇ, ಕಬರಿನಲ್ಲಿ ಮುನ್ಕರ್ ನಕೀರ್ ಅಲೈಹಿಸ್ಸಲಾಂ ಎಂಬ ಮಲಕುಗಳ ಪ್ರಶ್ನೆಗಳಿಗೆ ಸರಿಯಾದ ಉತ್ತರವನ್ನು ನೀಡಲು ಸಹಾಯ ಮಾಡಿ ಮತ್ತು ಎಲ್ಲ ಶಿಕ್ಷೆಗಳಿಂದ ನಮ್ಮೆಲ್ಲರಿಗೆ ಕಾವಲು ನೀಡು ನೀ ರಹಮಾನೇ. ಯಾ ಅಲ್ಲಾಹ್ ಯಾ ಅಲ್ಲಾಹ್ ಯಾ ಅಲ್ಲಾಹ್ ಯಾ ಅಲ್ಲಾಹ್ ಯಾ ಅಲ್ಲಾಹ್ ಯಾ ಅಲ್ಲಾಹ್ ಲಾ ಇಲಾಹ ಇಲ್ಲಲ್ಲಾಹ್ ಸಲ್ಲಿ ಅಲಾ ನಬಿ ಯಾ ಅಲ್ಲಾಹ್. ಅಲ್ಲಾಹುವೇ, ನಮ್ಮ ಬರ್ಜಖಿ ಜೀವಿತದಲ್ಲಿ ಉಲ್ಲಾಸ ಮತ್ತು ಸಂತೋಷವನ್ನು ನೀಡು ನೀ ರಹಮಾನೇ. ಯಾ ಅಲ್ಲಾಹ್ ಯಾ ಅಲ್ಲಾಹ್ ಯಾ ಅಲ್ಲಾಹ್ ಯಾ ಅಲ್ಲಾಹ್ ಯಾ ಅಲ್ಲಾಹ್ ಯಾ ಅಲ್ಲಾಹ್ ಲಾ ಇಲಾಹ ಇಲ್ಲಲ್ಲಾಹ್ ಸಲ್ಲಿ ಅಲಾ ನಬಿ ಯಾ ಅಲ್ಲಾಹ್. ಅಲ್ಲಾಹುವೇ, ನಮ್ಮ ಹಿಸಾಬಿನಲ್ಲಿಯೋ ನಮ್ಮ ಕರ್ಮಗಳನ್ನು ತಕ್ಕಡಿಯಲ್ಲಿ ಅಳೆಯುವಾಗಲೂ ಸಿರಾತ್ ಸೇತುವೆ ದಾಟುವಾಗಲೂ
ನಮಗೆ ನೀನು ಕಾವಲು ನೀಡು ರಹಮಾನೇ. ಯಾ ಅಲ್ಲಾಹು ಯಾ ಅಲ್ಲಾಹ್ ಯಾ ಅಲ್ಲಾಹು ಯಾ ಅಲ್ಲಾಹ್ ಯಾ ಅಲ್ಲಾಹು ಯಾ ಅಲ್ಲಾಹ್ ಲಾ ಇಲಾಹ ಇಲ್ಲಲ್ಲಾಹು ಸಲ್ಲಿ ಅಲಾ ನಬಿ ಯಾ ಅಲ್ಲಾಹ್. ಅಲ್ಲಾಹುವೇ, ಅರ್ಶಿನ ನೆರಳಲ್ಲದೆ ಬೇರೆ ನೆರಳುಗಳು ಇಲ್ಲದ ಭಯಾನಕ ದಿನದಲ್ಲಿ ನಿನ್ನ ಅರ್ಶಿನ ನೆರಳಲ್ಲಿ ನಮಗೂ ಸ್ಥಳವನ್ನು ನೀಡು ನೀ ರಹಮಾನೇ. ಯಾ ಅಲ್ಲಾಹು ಯಾ ಅಲ್ಲಾಹ್ ಯಾ ಅಲ್ಲಾಹು ಯಾ ಅಲ್ಲಾಹ್ ಯಾ ಅಲ್ಲಾಹು ಯಾ ಅಲ್ಲಾಹ್ ಲಾ ಇಲಾಹ ಇಲ್ಲಲ್ಲಾಹು ಸಲ್ಲಿ ಅಲಾ ನಬಿ ಯಾ ಅಲ್ಲಾಹ್. ಅಲ್ಲಾಹುವೇ, ನಬಿವರಿಯರು, ಸಿದ್ದೀಕುಗಳು, ಶಹೀದರುಗಳು, ಸ್ವಾಲಿಹಿಗಳಂತವರೊಂದಿಗೆ ಜನ್ನಾತುಲ್ ಫಿರ್ದೌಸಿನಲ್ಲಿ ನಮ್ಮನ್ನು ಸೇರಿಸು ರಹಮಾನೇ. ಯಾ ಅಲ್ಲಾಹು ಯಾ ಅಲ್ಲಾಹ್ ಯಾ ಅಲ್ಲಾಹು ಯಾ ಅಲ್ಲಾಹ್ ಯಾ ಅಲ್ಲಾಹು ಯಾ ಅಲ್ಲಾಹ್ ಲಾ ಇಲಾಹ ಇಲ್ಲಲ್ಲಾಹು ಸಲ್ಲಿ ಅಲಾ ನಬಿ ಯಾ ಅಲ್ಲಾಹ್. ಪ್ರಭಾತದಲ್ಲಿಯೂ ಮತ್ತು ಪ್ರಾಯಶ್ಚಿತ್ತದಲ್ಲಿಯೂ ಯಾವಾಗಲೂ ನಿನ್ನ ಮತ್ತು ನಿನ್ನ ಸಂದೇಶವಾಹಕನ ದರ್ಶನವನ್ನು ನಮಗೆ ನೀಡು ನೀ ಮನ್ನಾನೇ. ಯಾ ಅಲ್ಲಾಹು ಯಾ ಅಲ್ಲಾಹ್ ಯಾ ಅಲ್ಲಾಹು ಯಾ ಅಲ್ಲಾಹ್ ಯಾ ಅಲ್ಲಾಹು ಯಾ ಅಲ್ಲಾಹ್ ಲಾ ಇಲಾಹ ಇಲ್ಲಲ್ಲಾಹು ಸಲ್ಲಿ ಅಲಾ ನಬಿ ಯಾ ಅಲ್ಲಾಹ್. ಸಲ್ಲಲ್ಲಾಹು ಅಲಾ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಸಲ್ಲಲ್ಲಾಹು ಅಲಾ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ. اللهم صل على محمد يا رب صل عليه وسلم.